ಬಹುಭಾಷಾ ಖಳನಟ ಪ್ರಕಾಶ್ ರಾಜ್ ಇತ್ತೀಚೆಗೆ ಬಹಳ ಸುದ್ದಿ ಮಾಡುತ್ತಾ ಇರುವುದು ನಮಗೆಲ್ಲ ಗೊತ್ತೇ ಇದೆ. ಅವರು ಬುರುಡೆ ಗ್ಯಾಂಗ್ ಜೊತೆಗೆ ಮತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜೊತೆಗೆ ಸಂಪರ್ಕದಲ್ಲಿದ್ದ ವಿಷಯ ಕೂಡ ಮೊನ್ನೆ ತಾನೇ ಸಂಶಯಕ್ಕೆ ಆಸ್ಪದವೇ ಇಲ್ಲದ ಹಾಗೆ ಬಹಿರಂಗ ಆಗಿದೆ. ಅದೇ ವಿಷಯದ ಕುರಿತು ಸಮರ್ಥನೆ ಮಾಡಿಕೊಳ್ಳುವ ಸಲುವಾಗಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆದಿದ್ರು. ಆದರೆ ಹಾಗೆ ಪತ್ರಿಕಾಗೋಷ್ಠಿ ಕರೆಯುವಾಗ ಮಾರಿಕೊಂಡ ಮಾಧ್ಯಮಗಳಿಗೂ ಸ್ವಾಗತ ಅನ್ನುವ ಮೂಲಕ ಬುರುಡೆ ಗ್ಯಾಂಗ್ ಜೊತೆಗೆ ಕೈ ಜೋಡಿಸಿರುವ ವಿಚಾರವನ್ನ ಹಿನ್ನೆಲೆಗೆ ಸರಿಸುವ ಕೆಲಸ ಕೂಡ ಮಾಡಿದರು. ಅವರ ನಿರೀಕ್ಷೆಯಂತೆ ಆ ಪತ್ರಿಕಾಗೋಷ್ಠಿಯಲ್ಲಿ ಮಾರಿಕೊಂಡ ಪತ್ರಕರ್ತರು ಯಾರು ಅನ್ನುವ ಪ್ರಶ್ನೆ ಹೆಚ್ಚಾಗಿ ಸದ್ದು ಮಾಡಿತು. ಆದರೆ ಆ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡುವುದಕ್ಕೂ ಅವರು ಸಾಕಷ್ಟು ತಿಣುಕಾಡಿದರು ಮತ್ತು ಅಲ್ಲಿ ಕೂಡ ವಿಚಿತ್ರವಾಗಿ ವರ್ತಿಸುವ ಮೂಲಕ ಹೇಗೋ ಮಾಡಿ ತಪ್ಪಿಸಿಕೊಂಡ್ರು. ಅದಾಗ್ತಾ ಇದ್ದ ಹಾಗೆ ಅದೇ ಪ್ರಕಾಶ್ ರಾಜ್ ವಿರುದ್ಧದ ಇನ್ನೊಂದು ಸುದ್ದಿ ಕೇಳಿ ಬಂತು. ಅದೇನು ಅಂದ್ರೆ ಬಹುಭಾಷಾ ಖಳನಟ ಪ್ರಕಾಶ್ ರಾಜ್ ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿದ ಹಾಗೆ 4-5 ಕಡೆಗಳಲ್ಲಿ ಅಕ್ರಮವಾಗಿ ವೋಟರ್ ID ಕಾರ್ಡ್ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಕೋರ್ಟ್ನಿಂದ ಅವರಿಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ ಅನ್ನುವಂಥದ್ದು. ಈ ಸುದ್ದಿ ಪ್ರಕಟಿಸಿದ ಮಾಧ್ಯಮಗಳ ವಿರುದ್ಧವೂ ಕೂಡ ಅದೇ ವ್ಯಂಗ್ಯದ ಧಾಟಿಯಲ್ಲಿ ಪ್ರಕಾಶ್ ರಾಜ್ ಅವರು ಟೀಕೆಯನ್ನು ವ್ಯಕ್ತಪಡಿಸಿದರು. ಇದೊಂದು ಅಪ್ಪಟ್ಟ ಸುಳ್ಳು ಸುದ್ದಿ. ಈ ಸುದ್ದಿಯನ್ನು ಪ್ರಕಟಿಸಿದ ಮಾಧ್ಯಮಗಳು ತಮ್ಮನ್ನು ತಾವು ಮಾರಿಕೊಂಡವು. ಈ ಸುದ್ದಿಯನ್ನು ಪ್ರಕಟಿಸಿದ ಪತ್ರಕರ್ತರು ಎಲ್ಲರೂ ಕೂಡ ತಮ್ಮನ್ನು ತಾವು ಮಾರಿಕೊಂಡವರು ಎನ್ನುವ ರೀತಿಯಲ್ಲಿ ಬಾಲಿಶ ವಾದ ಅವರದ್ದಾಗಿತ್ತು. ಅಷ್ಟೇ ಅಲ್ಲದೆ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಆ ಸುದ್ದಿಯನ್ನು ಹಂಚಿಕೊಂಡ ಅವರು ಸುಳ್ಳು ಸುದ್ದಿ ಸೃಷ್ಟಿಸುವುದರಲ್ಲಿ ಕಾರ್ಯನಿರತರಾದ ಮಾರಿಕೊಂಡವರು ಪಾಪ ತುಂಬಾ ನೋವಾಗಿರಬೇಕು ಅಂತ ಬರೆದುಕೊಳ್ಳುವ ಮುಖಾಂತರ ತನ್ನ ವಿರುದ್ಧ ಅಂತದ್ದೊಂದು ಪ್ರಕರಣ ಇರುವುದೇ ಸುಳ್ಳು, ಅಂತಹ ಸುದ್ದಿ ಮಾಡಿದಂತಹ ಪತ್ರಕರ್ತರು ಎಲ್ಲರೂ ಕೂಡ ತಾವು ಮಾರಿಕೊಂಡವರು ಎನ್ನುವ ಗಂಭೀರ ಆರೋಪವನ್ನ ಮಾಡಿದರು. ಹಾಗಾದ್ರೆ ಖಳನಟ ಪ್ರಕಾಶ್ ರಾಜ್ ಅವರ ವಿರುದ್ಧ ಅಂತದ್ದೊಂದು ಪ್ರಕರಣ ದಾಖಲಾಗಿರುವುದು ಮತ್ತು ಅವರ ಮೇಲೆ ನ್ಯಾಯಾಲಯ ವಾರೆಂಟ್ ಜಾರಿಗೊಳಿಸಿರುವುದು ಸುಳ್ಳು ಸುದ್ದಿಯಾ? ಇದನ್ನ ಹೇಳುವುದಕ್ಕಿಂತಲೂ ಸತ್ಯಾಸತ್ಯತೆಯನ್ನ ನೀವೇ ಕಂಡುಕೊಳ್ಳೋದು ಒಳ್ಳೆಯದು. ಪ್ರಕಾಶ್ ರಾಜ್ ಹೇಳ್ತಾ ಇರುವುದು ಸುಳ್ಳೋ ಅಥವಾ ಮಾಧ್ಯಮಗಳು ಹೇಳಿದ್ದು ಸುಳ್ಳೋ ಅನ್ನುವುದನ್ನ ಕಂಡು ಹಿಡಿಯುವುದು ಹೇಗೆ? ಅದನ್ನ ನಾವೇ ನಿಮಗೆ ಹೇಳಿಕೊಡ್ತೇವೆ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗಿ, ಗೂಗಲ್ ಅನ್ನು ಓಪನ್ ಮಾಡಿ, ಅಲ್ಲಿ ಈ ಕೋರ್ಟ್ ಸರ್ವಿಸಸ್ ಅನ್ನುವಂಥ ವೆಬ್ಸೈಟ್ ಅನ್ನ ಟೈಪ್ ಮಾಡಿ ಮತ್ತು ಆ ವೆಬ್ಸೈಟಿಗೆ ಹೋಗಿ ಅಲ್ಲಿ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಎಲ್ಲ ಪ್ರಕರಣಗಳ ದಾಖಲೆ ನಮಗೆ ಸಿಗುತ್ತೆ. ನಂತರ ಕೇಸ್ ಸ್ಟೇಟಸ್ ಅನ್ನುವಂತಹ ಬಟನ್ ಅನ್ನ ಕ್ಲಿಕ್ ಮಾಡಿ. ನಂತರ ರಾಜ್ಯ ಕರ್ನಾಟಕ, ಜಿಲ್ಲೆ ಬೆಂಗಳೂರು ಅಂತ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಕೋರ್ಟ್ ಕಾಂಪ್ಲೆಕ್ಸ್ ಯಾವುದು ಅಂತ ಕೇಳುತ್ತೆ, ಅಲ್ಲಿ CMM ಕೋರ್ಟ್ ಕಾಂಪ್ಲೆಕ್ಸ್ ಬೆಂಗಳೂರು ಅಂತ ಆಯ್ಕೆ ಮಾಡಿ. ಅದಾದ ನಂತರ ಎಸ್ಟಾಬ್ಲಿಷ್ಮೆಂಟ್ ಯಾವುದು ಅಂತ ಕೇಳುತ್ತೆ, ಅಲ್ಲಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಆಯ್ಕೆ ಮಾಡಿ. ನಂತರ ಕೇಸ್ ಟೈಪ್ ಅನ್ನುವ ಕಡೆ CC ಅಂದ್ರೆ ಕ್ರಿಮಿನಲ್ ಕೇಸ್ ಅಂತ ಆಯ್ಕೆ ಮಾಡಿ. ಕೇಸ್ ನಂಬರ್ ಎನ್ನುವ ಕಡೆ 003006 ಅಂತ ನಮೂದಿಸಿ. ವರ್ಷ 2025 ಅಂತ ನಮೂದಿಸಿ. ಅದಾದ ನಂತರ ಅಲ್ಲಿ ತೋರಿಸುವ ಕ್ಯಾಪ್ಚಾ ನಮೂದಿಸಿದ್ರೆ ಈ ಪ್ರಕರಣದ ಸಂಪೂರ್ಣ ಅಧಿಕೃತ ಮಾಹಿತಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಅಲ್ಲಿ ದೂರುದಾರ ಮತ್ತು ಆರೋಪಿಯ ಹೆಸರುಗಳನ್ನ ನೀವು ನೋಡಬಹುದು. ಅಲ್ಲಿಯೂ ಮಾಧ್ಯಮಗಳು ಹೇಳಿದ ಹೆಸರುಗಳೇ ಇದ್ದಾವೆ. ಕೇಸ್ ಸ್ಟೇಟಸ್ ಏನಿದೆ ಅನ್ನೋದನ್ನು ಕೂಡ ನೀವು ನೋಡಬಹುದು. NBW ಇಶ್ಯೂಡ್ ಅಂತ ತೋರಿಸುತ್ತೆ. NBW ಅಂದ್ರೆ ನ್ಯಾಯಾಲಯದ ಪರಿಭಾಷೆಯಲ್ಲಿ ನಾನ್ ಬೈಲೇಬಲ್ ವಾರೆಂಟ್ ಅಂತ. ಹಾಗಾಗಿ ಇದು ಕೂಡ ಮಾಧ್ಯಮಗಳು ಹೇಳಿದಂತೆ ಇದೆ. ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನುವುದನ್ನು ಕೂಡ ನೀವಲ್ಲಿ ನೋಡಬಹುದು. ನ್ಯಾಯಾಲಯದ ದಾಖಲೆಯೇ ಹೇಳುವ ಪ್ರಕಾರ ಪ್ರಕಾಶ್ ರಾಜ್ ವಿರುದ್ಧ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ನ ಸೆಕ್ಷನ್ 31 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತದಾರರ ಗುರುತಿನ ಚೀಟಿಗಾಗಿ ಸುಳ್ಳು ದಾಖಲೆ ಕೊಡುವುದು ಮತ್ತು ಆ ರೀತಿಯ ಇತರ ಕೃತ್ಯಗಳು ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ನ ಸೆಕ್ಷನ್ 31 ಅಡಿಯಲ್ಲಿ ಬರುತ್ತೆ. ಇದು ಕೂಡ ಮಾಧ್ಯಮಗಳಲ್ಲಿ ಪ್ರಕಟವಾದಂತೆಯೇ ಇದೆ. ಜನವರಿ 6 ಮತ್ತು ಫೆಬ್ರವರಿ 17 ಹೀಗೆ 2 ಬಾರಿ ನ್ಯಾಯಾಲಯ ಪ್ರಕಾಶ್ ರಾಜ್ ಅವರಿಗೆ ಸಮನ್ಸ್ ಕೊಟ್ಟಿದ್ರೂ ಕೂಡ ಅದನ್ನ ಅವರು ನಿರ್ಲಕ್ಷಿಸಿದ್ದಾರೆ. ಇಲ್ಲಿ ತೋರಿಸುವ ದಾಖಲೆಗಳ ಪ್ರಕಾರ ಮಾರ್ಚ್ 17ರಂದೇ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನು ಹೊರಡಿಸಿದೆ. ಏಪ್ರಿಲ್ 17ಕ್ಕೆ ಮತ್ತೆ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದೆ. ಜೂನ್ 12ರಂದು ಮತ್ತೆ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದೆ. ಆದರೆ ಪ್ರಕಾಶ್ ರಾಜ್ ಪ್ರಕಾರ ಇದನ್ನ ಹೇಳುವವರೆಲ್ಲರೂ ಕೂಡ ಮಾರಿಕೊಂಡವರು. ಮಾಧ್ಯಮಗಳು ಬರೆದಿರುವುದು ಸುಳ್ಳೆ, ಪ್ರಕಾಶ್ ರಾಜ್ ಹೇಳ್ತಾ ಇರುವುದು ಸುಳ್ಳೆ ಅಥವಾ ನ್ಯಾಯಾಲಯದ ಆದೇಶವೇ ಸುಳ್ಳೆ? ಈ ಬಗ್ಗೆ ನಾವೇನೂ ಹೇಳೋದಿಲ್ಲ. ಬೆರಳ ತುದಿಯಲ್ಲಿ ಸಿಗುವ ನ್ಯಾಯಾಲಯದ ಅಧಿಕೃತ ದಾಖಲೆಗಳನ್ನ ನೀವೇ ಹುಡುಕಿ, ನೀವೇ ಪರಿಶೀಲಿಸಿ ಮತ್ತು ನೀವೇ ನಿರ್ಧರಿಸಿ. ನಮಸ್ಕಾರ.